ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ದು ಇವತ್ತು ಥರ್ಡ್ ಡೇ ಗ್ರೀಸಲ್ಲಿ, ಏಥೆನ್ಸಲ್ಲಿ. ಇವತ್ತು ನಾವು ಆಕ್ರೋಪೊಲಿಸ್ ಹೋಗ್ತಾ ಇದ್ದೀವಿ. ಅದು ಇಟ್ಸ್ ಒನ್ ಆಫ್ ದ ರೂಯಿನ್ಸ್ ಮಸ್ಟ್ ಸಿ ಪ್ಲೇಸ್. ಸೊ ಏನಂದರೆ ಬಿಸಿಲಿರುತ್ತೆ ಅಂತ ದೇ ಹ್ಯಾವ್ ಟೋಲ್ಡ್ ಅಸ್ ಟು ಬುಕ್ 8 AM ಸ್ಲಾಟ್. ಸೊ ಇವಾಗ 6:45 ಮತ್ತು ಬೆಳಗ್ಗೆ. ಸೊ 7 ಗಂಟೆಗೆ ಹೊರಡ್ತೀವಿ ನಾವು, 7:15 ತಲುಪಿ ಅಲ್ಲಿಂದ ವಿ ವಿಲ್ ರೋಮ್ ಅರೌಂಡ್ ಆಕ್ರೋಪೊಲಿಸ್. ರಿಷಾ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಇವಾಗಲೇ ನೋಡಿ ನಗ್ತಾ ಇದ್ದಾಳೆ ಅವಳು, ಫುಲ್ ಖುಷಿ. ಸೊ ವಿ ವಿಲ್ ಗೋ ಆ್ಯಂಡ್ ವಿ ವಿಲ್ ಟೇಕ್ ಯು ಅರೌಂಡ್ ಆಕ್ರೋಪೊಲಿಸ್. ಸಿ ಯು, ಬಾಯ್. 8 ಗಂಟೆಗೆ ನಮ್ಮ ಬುಕ್ಕಿಂಗ್ ಇರೋದು 10 ನಿಮಿಷ ಇದೆ. ಇವಾಗ ತಾನೇ ತಲುಪಿದ್ವಿ. ಅಲ್ಲಿಂದ ಟ್ಯಾಕ್ಸಿಂದ ಬರಬೇಕಾಯ್ತು. 25 ನಿಮಿಷದ ವಾಕ್, ಅರ್ಲಿ ಮಾರ್ನಿಂಗ್. ಅಷ್ಟು ಓಡಾಡೋದು ಬೇಡ ಅಂತ ಹೇಳಿ ಬಂದು ನೋಡಿದರೆ ಇಲ್ಲಿ ಆಲ್ರೆಡಿ ದೊಡ್ಡ ಕ್ಯೂ ಇದೆ. ಆದರೆ ನಮ್ಮ ಬುಕ್ಕಿಂಗ್ ಆನ್ಲೈನ್ ಮಾಡಿರೋದ್ರಿಂದ ಈ ಕ್ಯೂವಲ್ಲಿ ನಿಲ್ಲಬೇಕಾಗಲಿಲ್ಲ. ಓನ್ಲಿ ಥಿಂಗ್ ಈಸ್ ಇಂದು ಇಂದು ಹಸ್ಬೆಂಡ್ ಬಂದು ತಲುಪಿಲ್ಲ. ಟ್ಯಾಕ್ಸಿಲಿ 3 ಜನರನ್ನು ಬಿಡ್ತಾರಲ್ವಾ, ನಾನು, ಸಂತೋಷ, ಮಧು ಬಂದ್ವಿ. ಸೊ ಇಲ್ಲಿ ಟೂರ್ ಗೈಡ್ ಕೂಡ ಬುಕ್ ಮಾಡಿದ್ವಿ. ಯಾಕಂದರೆ ಹಿಸ್ಟಾರಿಕಲ್ ಪ್ಲೇಸ್ ನೋಡುವಾಗ ಯಾರೋ ಒಂಚೂರು ಎಕ್ಸ್ಪ್ಲೈನ್ ಮಾಡಿದರೆ ಒಂಚೂರಾದರೂ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಂತರ ಇರೋರಿಗೆ ಹಿಸ್ಟ್ರಿದು ಹಿಂದೆ ಮುಂದೆ ಏನೂ ಗೊತ್ತೇ ಇಲ್ಲ ಬಿಡಿ. ಸಂತೋಷ್ ಹೊರಗಡೆ ಕಾಯ್ತಾ ಇದ್ದಾರೆ. ನಾನು, ಮಧು ನಮ್ಮ ಗೈಡ್ ಜೊತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಯಾವತ್ತಾನ ಇಲ್ಲಿಗೆ ಬರಬೇಕಾದ್ರೆ ಆಕ್ರೋಪೊಲಿಸ್ಗೆ ನಂಬರ್ 1 ಥಿಂಗ್, ಫ್ಲ್ಯಾಟ್ ಶೂಸ್ ಅಥವಾ ಸ್ಲಿಪ್ಪರ್ಸ್ ಹಾಕ್ಕೊಳ್ಳಿ. ಈಸಿ ಆಗಿರೋಂಥದ್ದು. ಹೀಲ್ಸ್ ಹಾಕ್ಕೋಬೇಡಿ. ಜಾಸ್ತಿ ನಡೆಯೋಕ್ಕಿದೆ, ತುಂಬ ಸ್ಟೆಪ್ಸ್ ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ನಡೆಯೋದು ಜಾಸ್ತಿನೇ ಇರುತ್ತೆ. ಅದರಿಂದ ಕಂಫರ್ಟಬಲ್ ಶೂಸ್ ಹಾಕ್ಕೋಬೇಕಾಗತ್ತೆ. ನಾನು ಅಂದ್ಕೊಂಡಿದ್ದೆ 8 ಗಂಟೆ ಬುಕ್ಕಿಂಗ್ಗೆ ಜನರು ಯಾರು ಇರಲ್ಲ, ಖಾಲಿ ಇರುತ್ತೆ, ಫಸ್ಟ್ ಸ್ಲಾಟ್ ಅಲ್ವಾ ಅಂತ. ನೋಡಿದರೆ ಆಲ್ರೆಡಿ ದೊಡ್ಡ ಗ್ರೂಪೇ ಇದೆ. ಎಲ್ಲ ಜನರ ಜೊತೆ ನಾವು ನಡೀತಾ ಇದ್ವಿ. ಕೆಲವು ಕಡೆ ಸ್ವಲ್ಪ ಸ್ಲಿಪ್ಪರಿ ಇತ್ತು, ಯಾಕಂದರೆ ಮಾರ್ಬಲ್ ಆವಾಗ ಹಾಕಿರೋದು ಹಾಗೇ ಇದೆ. ಅದು ಫುಲ್ಲು ಸೌದು ಸ್ಲಿಪ್ಪರಿ ಆಗೋಗಿತ್ತು ಕೆಲವು ಸ್ಟೆಪ್ಸ್ ಹತ್ರ ಎಲ್ಲ. ಅದೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಅದರ್ವೈಸ್ ನೈಸ್. ಇದೆಲ್ಲ ನೋಡಿ, ಪಿಲ್ಲರ್ಸ್ ಎಲ್ಲ ತುಂಬಾ ದೊಡ್ಡದು. ಆ್ಯಕ್ಚುಲಿ ವಿಡಿಯೋಲ್ಲಿ ಜಸ್ಟಿಸ್ ಕೊಡೋಕ್ಕಾಗಲ್ಲ ಇದಕ್ಕೆ, ರಿಯಲ್ಲಾಗಿ ನೋಡಬೇಕು, ಆವಾಗನೇ ಗೊತ್ತಾಗೋದು. ನಾ ಇದ್ರ ಬಗ್ಗೆ ಹೆಚ್ಚು ಕತೆಗಳು ಹೇಳೋಕ್ಕೆ ನನಗೂ ಗೊತ್ತಿಲ್ಲ. ಬಟ್ ಈ ಪಿಲ್ಲರ್ಸ್ ಎಲ್ಲ ಇದೆ ಅಲ್ಲ, ಅದು ಎಲ್ಲ ಯಾವುದೂ ಸ್ಟ್ರೈಟ್ ಇಲ್ಲ, ಎಲ್ಲ ಡೊಂಕಾಗಿರೋದು. ಬಟ್ ಅದೇ ಥರದಲ್ಲಿ ಕಟ್ಟೋ ಮಾಡಿರೋದಂತೆ. ಆಮೇಲೆ ಇಲ್ಲಿರುವ ಪ್ರತಿ ಸ್ಟ್ರಕ್ಚರು 2,500-3,000 ಸಾವಿರ ವರ್ಷಗಳ ಹಳೆಯದು. ಪ್ರತಿಯೊಂದನ್ನು ಕಟ್ಟಿದಾಗಲೂ ಅವರು ಏನೋ ಒಂದು ರೀಸನ್ ಯಾಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಯಾವ್ಯಾವ ಸಿವಿಲೈಸೇಷನ್ಸ್ ಚೇಂಜ್ ಆದಾಗ ಏನೇನು ಚೇಂಜಸ್ ಆಯಿತು, ಈ ಸ್ಟ್ರಕ್ಚರ್ಗೆ ಏನೇನು ಅಪ್ಡೇಟ್ಸ್ ಮಾಡಿದರು, ಅಪ್ಗ್ರೇಡ್ ಮಾಡಿದ್ದಾರೆ, ಎಲ್ಲನೂ ಅಷ್ಟೇ. ಆಮೇಲೆ ಕೆಲವು ಕೆಲಾಮಿಟೀಸ್ ಲೈಕ್ ಫೈರ್ ಅದೆಲ್ಲ ಆದಾಗ ಯಾವ ಥರದಲ್ಲಿ ಏನೇನು ನಾಶ ಆಯಿತು. ಸೊ ನಮ್ಮ ಗೈಡ್ ಅಂತೂ ತುಂಬ ಸೂಪರಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು. ನಾವಿಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಮುಂದೆ ಹೋಗೋಷ್ಟಕ್ಕೆ ಇವರೆಲ್ಲ ಬಂದರು. ಇದು ಆಗಿನ ಕಾಲದ್ದು ಸ್ಟೇಡಿಯಂ. ಅಲ್ಲೆಲ್ಲ ಇವೆಂಟ್ಸ್ ಎಲ್ಲ ನಡಿಬೇಕಾದ್ರೆ ಇಲ್ಲಿ ಕೂತಿರೋರಂತೆ. ಮ್ಯೂಸಿಕ್ ಅಂತ ಇವೆಂಟ್ಸ್ ಎಲ್ಲ ತುಂಬ ನಡೀತಾ ಇತ್ತು. ಆವಾಗ ಅಲ್ಲಿ ಕೂತ್ಕೊಂಡು ನೋಡೋರಂತೆ. ತುಂಬ ಹಳೆಯ ಸ್ಟ್ರಕ್ಚರ್ಸ್. ಬಟ್ ನಿಮ್ಗೆ ಯಾರ ಎಕ್ಸ್ಪ್ಲೇನ್ ಮಾಡಿದರೆ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿಂದ ಫುಲ್ ಸಿಟಿ ವ್ಯೂ ಕೂಡ ಕಾಣುತ್ತೆ. ಚೆನ್ನಾಗಿದೆ, ನಂಗೊಂಥರ ಇಷ್ಟ ಆಯಿತು. ಯೂಶ್ವಲಿ ನನಗೆ ಹಿಸ್ಟಾರಿಕಲ್ ಪ್ಲೇಸ್ ಅಷ್ಟೊಂದು ಇಂಟ್ರೆಸ್ಟ್ ಅಲ್ಲ, ಬಟ್ ಅದ್ರ ಬಗ್ಗೆ ನನಗೆ ಅರ್ಥ ಆದರೆ ಇಂಟ್ರೆಸ್ಟ್ ಆಗುತ್ತೆ. ಸೊ ಇದು ಹಾಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲ ಓಡಾಡೋಷ್ಟಕ್ಕೆ 10-10:30 ಆಯಿತು. ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ಆದರೆ ಗಾಳಿ ಇರೋದ್ರಿಂದ ಏನು ಅನ್ನಿಸ್ಲಿಲ್ಲ. ಆದರೆ ಹಸಿವಾಗಕ್ಕೆ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಯಾರೂ ತಿಂಡಿ ತಿಂದಿರಲಿಲ್ಲ ಅಲ್ವಾ, ಬೆಳಿಗ್ಗೆ ಓಡಿ ಬಂದಿರೋದಕ್ಕೆ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮುಂಚೆ ಒಂಚೂರು ಇಲ್ಲೇ ಮ್ಯೂಸಿಯಮ್ಮು ಇದೆ, ಅಲ್ಲಿಗೂ ಹೋಗಿಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಅಂತ.
ಇವತ್ತು ನಾನು ಹಾಕಿರುವ ಔಟ್ಫಿಟ್ ಲಿನನ್ ಟಾಪ್ ಆ್ಯಂಡ್ ಸ್ಕರ್ಟ್. ಸೊ ಇಲ್ಲಿದ್ದ ವೆದರ್ಗೆ ಕಂಫರ್ಟೇಬಲ್ ಆಗಿತ್ತು. ಇವಾಗ ನಾವು ಹೋಗ್ತಾ ಇರೋದು ಮೊನಸ್ತ್ರಾಕಿ ಸ್ಕ್ವಯರ್ ಅಂತ. ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ಏನಾದರೂ ಶಾಪಿಂಗ್ ಸೊವೆನಿಯರ್ಸ್ ಎಲ್ಲ ತೊಗೊಳ್ಬೇಕು. ಯಾಕಂದರೆ ನಾಳೆ ನಾವು ಸ್ಯಾಂಟೊರಿನಿಗೆ ಹೋಗ್ತಾ ಇದ್ದೀವಿ. ಏಥೆನ್ಸಲ್ಲಿ ಬರೀ 3 ಡೇಸ್ ಇರ್ತೀವಿ. ಆಮೇಲೆ ಇಲ್ಲಿ ನೋಡಿ ಮನುಷ್ಯ ಹೇಗೆ ನಡೀತಾ ಇದ್ದಾರೆ, ಎಲ್ಲಿಗೆ ಓಡ್ತಾ ಇದ್ದಾರೋ ಗೊತ್ತಿಲ್ಲ, ಎಲ್ಲರನ್ನ ಹಿಂದೆ ಬಿಟ್ಬಿಟ್ಟು ಓಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಸಂತೋಷ್ ಬಾಲ ಥರ ಸಂತೋಷದಿಂದ ಓಡ್ತಾ ಇದ್ದೀವಿ. ಸಂತೋಷ್ ಫಾಸ್ಟಾಗಿ ಹೊರಟೋಗ್ತಾರೆ. ಯಾರೋ ಎಲ್ಲೋ ಕರಿತಾ ಇದ್ದಾರೆ ಅಂತ ಹೇಳೋ ಥರ ಏನೂ ಇರಲ್ಲ. ನಾವು ಅವರಿಂದೇ ಹೋಗ್ತಾ ಇದ್ದೀವಿ. ಕೊನೆಗೂ ನಡೀತಾ ಸಂತೋಷ್ ಒಂದು ರೆಸ್ಟೋರೆಂಟ್ ಚೂಸ್ ಮಾಡಿದರು. ಗಂಟೆ ಆಲ್ರೆಡಿ 11:30. ಬ್ರೇಕ್ಫಾಸ್ಟ್ ಏನು ಊಟನೇ ಮಾಡಿಬಿಡೋಣ ಸ್ಟಾರ್ಟ್ ಮಾಡಿದ್ವಿ. 1-2 ಚಿಲ್ಡ್ ಲೋಕಲ್ ಬಿಯರ್ಸ್, ಆಮೇಲೆ ಬ್ರೆಡ್, ಪಿಜ್ಜಾ, ಗ್ರಿಲ್ಡ್ ಚಿಕನ್, ಆಮೇಲೆ ಶ್ರಿಂಪ್ ಪಾಸ್ತಾ ಎಲ್ಲ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಸರ್ವಿಸ್ ಅಂತೂ ಸೂಪರ್ ಆಗಿತ್ತು. ಆಮೇಲೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಮೊನಸ್ತ್ರಾಕಿ ಸ್ಕ್ವೇರ್ ವಾಕಿಂಗ್. ಬಂದಿರೋದು ಇವಾಗ ಲೆದರ್ ಶಾಪಿಂಗ್. ಸೊ ಅಥೆನ್ಸಲ್ಲಿ ನಿಮಗೆ ಪ್ಯೂರ್ ಲೆದರ್ ಗೂಡ್ಸ್ ಮಾಡ್ತಾರೆ. ಸ್ಯಾಂಡಲ್ಸ್, ವಾಲೆಟ್ಸ್, ಬ್ಯಾಗ್ಸ್ ಎಲ್ಲ ಪ್ಯೂರ್ ಆಗಿರೋದು ಮಾಡ್ತಾರೆ ಅಂತ ಹೇಳಿದರು. ನನಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಎಲ್ಲ ಫ್ಲ್ಯಾಟ್ ಸ್ಯಾಂಡಲ್ಸ್. ನನಗೆ ಹೀಲ್ಸ್ ತುಂಬ ಇಷ್ಟ. ಬಟ್ ಸಂತೋಷ್ ಅಂದರು ಇಲ್ಲಿ ಬಂದಿದ್ದಿದೆ ಕೊಂಡ್ಕೋ, ಟ್ರೈ ಮಾಡು ಒಂದೆರಡು ಅಂತ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಾಕ್ಸ್ ಬಿಚ್ಚೋಕ್ಕೂ ಸುಮಾರಿತನ, ಆದರೂ ಟ್ರೈ ಮಾಡಿದೆ. ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗಿತ್ತು. ಪ್ರೈಸ್ ಐ ಥಿಂಕ್ ಇಟ್ ಈಸ್ ವರ್ತ್ ಪ್ಯೂರ್ ಲೆದರ್ ಪ್ರಕಾರದಲ್ಲಿ ಪ್ರೈಸು ಚೆನ್ನಾಗೇ ಇತ್ತು. ಬ್ಯಾಗ್ಸ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ಸ್ವಲ್ಪ ಹಾರ್ಡ್ ಆ್ಯಂಡ್ ನನ್ನ ಸ್ಟೈಲ್ದಲ್ಲ ಅಂತ ಅನ್ನಿಸ್ತು. ಬಟ್ ಸ್ಯಾಂಡಲ್ಸ್ ಎಷ್ಟೊಂದು ವೆರೈಟೀಸ್, ಎಲ್ಲನೂ ಹಾಕ್ಕೊಳ್ಳಿಕ್ಕಂತೂ ತುಂಬಾ ಕಂಫರ್ಟೇಬಲ್ ಆಗಿತ್ತು. ಅದಕ್ಕೆ ನಾನು 1-2 ಸ್ಲಿಪ್ಪರ್ಸ್ ತೊಗೊಂಡೆ. ಸಂತೋಷ್ ಆಶಿತಾಗೆ ಒಂದು ವಾಲೆಟ್ ತೊಗೊಂಡ್ರು. ಓವರಾಲ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಆಫ್ ಸ್ಲಿಪ್ಪರ್ಸ್ ಆ್ಯಂಡ್ ವಾಲೆಟ್ಸ್ ಆ್ಯಂಡ್ ಸ್ಮಾಲ್ ಕ್ಲಚ್ ಇಷ್ಟೊಂದಿತ್ತು ವೆರೈಟೀಸ್. ಆ್ಯಂಡ್ ಸ್ಟಾಫ್ ಕೂಡ ತುಂಬಾ ಫ್ರೆಂಡ್ಲಿ. ಅವ್ರು ಬೇಜಾರೇ ಮಾಡ್ಕೋತಾ ಇರಲಿಲ್ಲ. ಎಷ್ಟೊಂದು ಸಲ ಅದು ಬೇಡ ಇದು ಬೇಡ ಅಂದರು, ಅಷ್ಟು ಹ್ಯಾಪಿಯಾಗಿ ಮತ್ತೆ ಸಜೆಸ್ಟ್ ಮಾಡ್ತಾಯಿದ್ರು. ಅಫ್ಕೋರ್ಸ್ ಟೂರಿಸಮ್ ಜಾಗ ಮಾಡ್ತಾರೆ ಅಂತ ನೀವು ಅಂದ್ಕೋಬೋದು, ಆದರೆ ಎಷ್ಟೊಂದು ಕಡೆಯಲ್ಲಿದ್ದಾರೆ ಜನರು ಅಷ್ಟು ಚೆನ್ನಾಗಿ ಟ್ರೀಟು ಮಾಡಲ್ಲ. ಬಟ್ ಇಲ್ಲಿ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಫ್ರೆಂಡ್ಲಿ ಕಾನ್ವರ್ಸೇಷನ್ ಮಾಡ್ತಾಯಿದ್ರು. ಹಾಗೆ ಅವ್ರು ಮಾತಾಡಿದ್ದು ಇಷ್ಟ ಆಯಿತೋ ಅಥವಾ ಸ್ಯಾಂಡಲ್ ಇಷ್ಟ ಆಯಿತೋ ಅಥವಾ ಸಂತೋಷ್ ಫೋರ್ಸ್ ಮಾಡಿದ್ದಕ್ಕೋ ಗೊತ್ತಿಲ್ಲ, 2 ಸ್ಯಾಂಡಲ್ ತೊಗೊಬಿಟ್ಟೆ ನಾನು. ನಂಗೆ ಅಷ್ಟೇ ಸಾಕಿತ್ತಲ್ಲ ಶಾಪಿಂಗ್ಗೆ. ಶಾಪಿಂಗ್ ಮುಗಿಸಿ ಆಚೆ ಬರೋ ಅಷ್ಟಕ್ಕೆ ಯೋಗರ್ಟ್ ಶಾಪ್ ಸಿಕ್ತು. ಇಲ್ಲಿದ್ದು ಗ್ರೀಕ್ ಯೋಗರ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆ್ಯಂಡ್ ಟೇಸ್ಟಿ. ನಿನ್ನೆನೂ ಟ್ರೈ ಮಾಡಿದ್ವಿ, ಇವತ್ತು ಇನ್ನೊಂದು ತಗೊಂಡ್ವಿ. ಇಂದು ಮದುವೆಲ್ಲ ಟ್ಯಾಕ್ಸಿ ತಗೊಂಡು ಮನೆಗೆ ಹೋದರು. ಅವ್ರಿಗೆ ಸುಸ್ತಾಗೋಗಿತ್ತು ನಡೆದು. ಆಮೇಲೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತು ಅಂತ ನಾವು ಅಂದ್ಕೊಂಡ್ವಿ ಯೋಗರ್ಟ್ ತಿಂದ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗೋಣ ಅಂತ. ಮನೆಗೆ ಹೋಗಿ 1 ಗಂಟೆ ರೆಸ್ಟ್ ತಗೊಂಡು ಮತ್ತೆ ಸಾಯಂಕಾಲ ಹೊರಟ್ವಿ. ಫ್ರೆಶ್ ಆಗಿಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಹೀರೋಗಿಲ್ಲಿ ಯಾವುದೋ ನಿಲ್ಲಿಸಿರೋ ಬೈಕ್ ನೋಡ್ತಾ ಇದ್ದಾರೆ. ಎಲ್ಲೂ ನೋಡಿ ಆ ನಡೆಯೋ ಸ್ಪೀಡ್ ನೋಡಿದರೆ ಎಲ್ಲೋ ಯಾರೋ ಒಬ್ಬರು ಅರ್ಜೆಂಟಾಗಿ ಕರಿತಾ ಇದ್ದಾರೆ ಅಂತ ಅನ್ನಿಸ್ಬೇಕು. ಬಟ್ ಹಾಗೇನಿಲ್ಲ, ನಾನು ಅವರಿಂದ ಕಷ್ಟಪಟ್ಕೊಂಡು ಓಡ್ಕೊಂಡು ಬರ್ತೀನಿ. ನಾನು 5 ಸ್ಟೆಪ್ ಹಾಕೋಷ್ಟಕ್ಕೆ ಸಂತೋಷ್ 20 ಸ್ಟೆಪ್ ಹಾಕಾಗಿರುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಪಿಸಿರಿ ಅನ್ನೋ ಏರಿಯಾಗೆ. ಇಲ್ಲಿ ಎಷ್ಟೊಂದು ಒಳ್ಳೆ ಕ್ಲಬ್ಸ್, ಪಬ್ಸ್, ಬೆಸ್ಟ್ ಕಾಕ್ಟೇಲ್ ಬಾರ್ಸ್ ಇದೆ ಅಂತೆ.
ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗೋ ದಾರಿಗೆ ಈ ಪಾರ್ಕ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಹೇಗಿದೆ ನೋಡಿ ವೈಬಿಲಿ. ಇಲ್ಲಂತೂ ಬೆಳಿಗ್ಗಿಂದ ಸಾಯಂಕಾಲ ತನಕ ಜನರು ತಿಳ್ತಲೇ ಇರ್ತಾರೆ, ತಿನ್ನೋದು ಕುಡಿಯೋದು. ನಾವು ಅದೇ ಮಾಡಿರೋದು. ಎಷ್ಟೊಂದು ಲೈಟ್ಸ್ ನೋಡಿ ಇಲ್ಲಿ. ಇದರೊಳಗಂತೂ ನಾನು ಹೋಗಲ್ಲ, ಬಟ್ ನಾವು ಹೋದ್ವಿ ಪಕ್ಕದಲ್ಲೇ ಇರುವ ಕ್ಲಬ್ ಸೀಸ್ ವರ್ಲ್ಡಲ್ಲಿ ನಂಬರ್ 5 ಬೆಸ್ಟ್ ಕಾಕ್ಟೇಲ್ ಬಾರ್. ಸೊ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋದ್ವಿ, ಒಂದೊಂದು ಕಾಕ್ಟೇಲ್ ಕುಡಿದ್ವಿ. ಮಧು ಇಂದು ಎಲ್ಲ ರೆಸ್ಟ್ ತೊಗೋತಾ ಇದ್ದಾರೆ, ಎಲ್ಲರಿಗೂ ಸುಸ್ತಾಗೋಗಿದೆ ಇವತ್ತು ಅಂದರು. ಅದಕ್ಕೆ ನಾವಿಬ್ಬರೇ ಆಚೆ ಬಂದಿರೋದು. ಕಾಕ್ಟೇಲ್ ಕುಡಿದು ಸ್ಮಾಲ್ ಬೈಟ್ಸ್ ತಿಂದು ಮನೆಗೆ ಹೋಗಿ ರೆಸ್ಟ್ ತೊಗೊಂಡಿದ್ದಾಯಿತು. ಲಾಸ್ಟ್ ಡೇ ಎಥೆನ್ಸಲ್ಲಿ ಬೆಳಿಗ್ಗೆ ಎದ್ದು ಸ್ಟೈಲಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಹೋದ್ವಿ. ನೋಡಿ ಎಷ್ಟು ಫ್ರೆಶ್ ಕ್ರೋಸಾನ್ಸ್, ಸ್ಯಾಂಡ್ವಿಚಸ್ ಎಲ್ಲ ತಿನ್ಬೇಕನ್ನಿಸ್ತು ನನಗಂತೂ. ಆಮೇಲೆ ಇದು ಫ್ರೀಡೋ ಕಾಫಿ ಇಲ್ಲಿದು ಸ್ಪೆಷಾಲಿಟಿ ಕಾಫಿ. ಇದರಲ್ಲಿ ಡಬಲ್ ಶಾಟ್ ಎಕ್ಸ್ಪ್ರೆಸ್ಸೋ ಇರುತ್ತೆ, ಬಟ್ ವೆರಿ ವೆರಿ ಟೇಸ್ಟಿ. ಇದು ಕೋಲ್ಡಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಆಮೇಲೆ ಮತ್ತೆ ನಡೀತಾ ಇದ್ದೀವಿ, ತಿನ್ನೋದು ನಡೆಯೋದು. ಸ್ವಲ್ಪ ಕ್ಯಾಲರೀಸ್ ಕಮ್ಮಿ ಆಗಬೇಕಲ್ಲ, ಅದಕ್ಕೆ ನಾನು ಸಂತೋಷ ಎಷ್ಟೊಂದು ಶಾಪ್ಸ್ಗೆಲ್ಲ ಹೋದ್ವಿ, ಟ್ರೈ ಮಾಡಿದ್ವಿ. ಇಲ್ಲಿ ನೋಡಿ ಪ್ರಾಡಾ ಸ್ಟೋರ್ಗೆ ಎಷ್ಟು ಕ್ರೌಡ್ ಇತ್ತು. ಹೀಗೆ ನಾವು ಸುತ್ತಾಡ್ತಾ ಇರೋ ಅಷ್ಟಕ್ಕೆ ಇಂದು ಮಧು ಎಲ್ಲ ಬಂದು ಜಾಯಿನ್ ಆದರು. ಅವ್ರು ಬರೋಷ್ಟಕ್ಕೆ ಲಂಚ್ ಟೈಮ್ ಆಗಿತ್ತು. ಇವತ್ತು ಸಾಯಂಕಾಲ ನಮ್ಮ ಫ್ಲೈಟ್ 10 ಗಂಟೆಗಿರೋದು ಸ್ಯಾಂಟೋರಿನಿಗೆ ಹೋಗೋಕ್ಕೆ. ಇವಾಗ ಅವ್ರು ಬಂದ ನಂತರ ಇನ್ನೂ ಒಂಚೂರು ಶಾಪಿಂಗ್ ಅವ್ರಿಗೇನಾಯ್ತರೆ ಮಾಡಿಬಿಟ್ಟು ಲಂಚ್ ಮಾಡಿ ಮನೆಗೆ ಹೋಗಿ ರೆಸ್ಟ್ ತೊಗೊಳ್ಳೋದು. ಆಮೇಲೆ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಹೋಗೋಣ ಅಂತ. ಜಸ್ಟ್ 1 ಅವರ್ ಅಷ್ಟೇ, 1 ಅವರ್ ಇಲ್ಲ, 40 ಮಿನಿಟ್ಸ್ ಫ್ಲೈಟ್. ಆಮೇಲೆ ಇನ್ನು ಸ್ಯಾಂಟೋರಿನಿಲಿ 4 ದಿವಸ ಇರ್ತೀವಿ. ಅದೇ ಇವತ್ತಿನ ಪ್ಲಾನ್. ಸ್ಯಾಂಟೋರಿನಿ ನೆಕ್ಸ್ಟ್ ಎಪಿಸೋಡ್ ಮರೆಯದೆ ಚೆಕ್ ಮಾಡಿ.